ನಮಸ್ತೆ ಸರ್. ನಾವು ಐದರ ಧ್ವನಿ ಚಾನಲ್ ಬಂದು ಸರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಐದ ಕುಟುಂಬದಲ್ಲಿ ಹುಟ್ಟಿ ರಾಜ್ಯ ಮಟ್ಟದ ಒಂದು ಪೊಲೀಸ್ ಪ್ರಾಧಿಕಾರದ ಒಬ್ಬ ಸದಸ್ಯರಾಗಿ ಬಂದಿದೆ ಅಂದರೆ ಅದು ಒಂದು ರೋಚಕಮಯ ಸರ್. ಹಂಗಾಗಿ ನಿಮ್ಮನ್ನು ಒಂದು ಸಂದರ್ಶನ ಮಾಡೋಂತ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಊರು ಯಾವುದು ಸರ್? ನಮ್ಮದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸರ್. ಹಾಂ ಸರ್. ನಿಮ್ಮ ತಂದೆಯವರು ಹೇಗೆ ಕೆಲಸ ಮಾಡ್ತಾರೆ ಸರ್? ನಮ್ಮ ತಂದೆಯವರು ಡಾಕ್ಟರ್ ಎ ಸಿ ದಾನಪ್ಪ ಅಂತ ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಿವಾಸಿ. ಅವರು ದಲಿತ ಸಂಘಟನೆಯ ಹಿರಿಯ ಹೋರಾಟಗಾರರು, ಜೊತೆಗೆ ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ಕೃಷಿಕರು. ಸರ್, ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಯವರಿಗೆ 6 ಜನ ಸರ್. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಮೊದಲನೇ ಮಗ ನಾನು. ಹೌದು ಸರ್. ಸರ್, ನಿಮ್ಮ ತಂದೆಯವರು ನೀವು ಜನನ ಆದಾಗ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು ಸರ್? ತುಂಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲ ಪರಿಸ್ಥಿತಿನೂ ತುಂಬ ಕಠಿಣವಾಗಿಲ್ಲ. ಪ್ರತಿಯೊಂದು ಕೂಲಿ ಕೆಲಸ ಮಾಡಿ ನಿಭಾಯಿಸಿ ನಮ್ಮನ್ನೆಲ್ಲ ಸಾಕಿ ಸಲುಹಿದ್ದು ಸರ್. ಸರ್, ನಿಮ್ಮ ಒಂದು ಬಾಲ್ಯದ ವ್ಯವಸ್ಥೆಯಲ್ಲಿ ನೀವೇನೋ ಕನಸು ಖಂಡಿಸ್ತಾರೆ, ಈ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ, ಈ ಮಟ್ಟಕ್ಕೆ ಹೋಗ್ತೀನಿ, ನಾನು ಮುಂದೆ ಅದು ಆಗ್ತೀನಿ ಅಂತ ಏನಾದರೂ ಕನಸಲ್ಲಿ ಖಂಡಿಸ್ತಾರೆ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ? ಖಂಡಿತವಾಗಿ ಸರ್. ಆ ಸಂದರ್ಭದಲ್ಲಿ ಕಂಡದ್ದು ಅನ್ನೋದಕ್ಕಿಂತ ಆ ವಯಸ್ಸಲ್ಲಿ ಏನೂ ತೋಚಿರಲಿಲ್ಲ. ಯಾವಾಗ ನೀವು ಪ್ರೌಢಾವಸ್ಥೆ ಬಂದಾಗ ಪದವಿ ಡಿಗ್ರಿ ಮುಗಿದ ನಂತರ LLB ಮಾಡಿದ ನಂತರ ಒಂದು ಕನಸುಗಳು ಎಲ್ಲ ಥರದ ಕಂಡ್ಕೊಂಡು ಬಂದಂಥ ಜೀವನ ಕಟ್ಟಿಕೊಂಡಂಥದ್ದು. ಹಾಂ ಸರ್. ಸರ್, ನಿಮ್ಮ ಒಂದು ಜೀವನ ಹೇಗೆ ಆರಂಭ ಅಂದರೆ ನಿಮ್ಮದು ಒಂದು ಪ್ರಾಥಮಿಕ ಶಿಕ್ಷಣ ಎಲ್ಲಾಯ್ತು ಸರ್? ನಂದು ಪೂರಾ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ಎಲ್ಲ ಕಂಪ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಆಗಿದೆ ಸರ್. ಕಂಪ್ಲಿ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ ಮಾರ್ಕೆಟ್ ಶಾಲೆಯಲ್ಲಿ ಆಯಿತು. ನಂತರ ಕಲ್ಮಠ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ನಂತರ ಪದವಿ ಪೂರ್ವ ಮತ್ತು ಪದವಿ ಎರಡನ್ನೂ ಕಂಪ್ಲಿ ಸರ್ಕಾರಿ ಕಾಲೇಜಲ್ಲಿ ಮುಗಿಸಿದೆ ಸರ್. ಹಾಂ ಸರ್. ಸರ್, ಈಗ ನಿಮ್ಮದು ಒಂದು ಡಿಗ್ರಿನ ಅಲ್ಲೇ ಮುಗಿಸಿದ್ರಿ? ಹೌದು. ಹಾಂ ಸರ್. ಸರ್, ಡಿಗ್ರಿ ಮುಗಿದ ನಂತರ ಮತ್ತೆ ನೀವು ಆ ಡಿಗ್ರಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ನೀವು ಅಂದರೆ ಆ ಲಾನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಎಲ್ಲ ಅಂದರೆ ಶಿಕ್ಷಣ ಜೊತೆಗೆ ಕಾನೂನು ಮುಖ್ಯ. ಬಾಬಾ ಸಾಹೇಬರು ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ. ಶಿಕ್ಷಣ ಮತ್ತು ನೊಂದಂಥವ್ರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಕಾನೂನು ಪದವಿ ಬೇಕೇ ಬೇಕು ಸರ್. ಯಾಕಂದ್ರೆ ಒಬ್ಬ ವಕೀಲ ವೃತ್ತಿಯಿಂದ ಮತ್ತು ಬಾಬಾ ಸಾಹೇಬರು ವಕೀಲರಾಗಿರೋದ್ರಿಂದ ಅವರೆಲ್ಲ ನಮಗೆಲ್ಲ ನಮ್ಮ ಸಮುದಾಯಗಳಿಗೆ ಸ್ಫೂರ್ತಿ ನಮಗೆಲ್ಲ. ಸೊ ಹಾಗಾಗಿ ತಂದೆಯವರು ಆ ಕನಸು ಕೂಡ ಅದೇ ಥರ ಆಗಿತ್ತು. ಇಲ್ಲ, ನಾವೆಲ್ಲ ಬಾಬಾ ಸಾಹೇಬ್ರ ಅನುಯಾಯಿಗಳು, ವಕೀಲರ ನಮ್ಮ ಮನೆಯಲ್ಲಿ ಯಾರೂ ಆ ರೀತಿ ಆಗಿರಲಿಲ್ಲ. ಇದುವರೆಗೆ ಶಿಕ್ಷಣ ಪಡೆದಿದ್ದೇ ಕಡಿಮೆ. ನಿಮ್ಮ ಜನ್ರೇಷನಲ್ಲಿ ಆಗಿದೆ. ವಕೀಲ ಆಗಬೇಕು ಅಂದ್ಕೊಂಡು ನನ್ನನ್ನು ಆ ರಂಗಕ್ಕೆ ಕಳಿಸಿದ್ರು ಸರ್. ನಿಮ್ಮ ಯಾವ ಘಟನೆ ನಿಮ್ಮ ಬದುಕನ್ನು ಬದಲಾವಣೆ ಮಾಡಿ ಸರ್? ಘಟನೆ ಅನ್ನೋದಕ್ಕಿಂತ ಜೀವನ ಸರ್, ಒಂದು ಮನುಷ್ಯ ಯಶಸ್ವಿಯಾಗಕ್ಕೆ ಒಂದು ಹೋರಾಟದ ಹಿನ್ನೆಲೆ ಇರುತ್ತೆ. ಇಲ್ಲ, ಒಂದು ನಾನು ಅದನ್ನ ಆಗಬೇಕು, ಪಡೆಯಲೇಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಸರ್. ಎಸ್, ನೀವು ಸತ್ಯ. ಬಟ್ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಪದವಿ ನಂತರದ LLB ಏನು ಮಾಡಿದ್ನೋ ಅಲ್ಲಿಂದ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ಇತ್ತು. ಅಲ್ಲಿಂದ ಶಿಕ್ಷಣ ಪಡೆದು ಕಾನೂನು ಪದವಿ ಪಡೆದ ಮೇಲೆ, ವಕೀಲನಾದ ಮೇಲೆ ಸಂಘಟನೆ ಜೀವನಕ್ಕೆ ಬಂದೆ ನಾನು. ಸಂಘಟನೆ ಒಳಗೆ ಏನೇನಾಗಿದೆ ಸರ್ ನೀವು? ಭಾರತ ದಲಿತ ಪ್ಯಾಂಥರ್ ಸಂಘಟನೆಯಲ್ಲಿ ಎದ್ದಿದ್ದು ಒಂದು ಸಂಘಟನೆ. ನಂತರ ಕನ್ನಡ ಪರ ಸಂಘಟನೆಗಳಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇದೆ. ನಮ್ಮದೇ ಒಂದು NGO ಆಯಿತು. ಆ ಸಂಘಟನೆಯಲ್ಲಿ ಬಳ್ಳಾರಿ ಜಿಲ್ಲಾ ಗೌರವಾಧ್ಯಕ್ಷನಾಗಿ ಸರೋಜಿನಿ ಮಹೇಶಿ ಆಗಿರ್ಬೋದು, ಅಸ್ಪೃಶ್ಯತೆ ಆಚರಣೆ ವಿರೋಧ ಆಗಿರ್ಬೋದು, ಅಂತ ಹಲವಾರು ವಿಷಯಗಳ ಕುರಿತು ಮೂಲಭೂತ ಸೌಲಭ್ಯ ಸೌಕರ್ಯಕ್ಕಾಗಿ ಹಲವಾರು ಹೋರಾಟಗಳನ್ನು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಸಂಘಟನೆ ಮುಖಾಂತರ ಮಾಡ್ಕೊಂಡು ಬಂದಿದೆ. ಮಾಡ್ಕೊಂಡು ಬಂದ ನಂತರ ಏನು ಅನಿಸ್ತಿತ್ತು, ಅಧಿಕಾರ ಈಗ ಹೋರಾಟ ಮಾಡಿ ಕೆಲಸ ಮಾಡೋದಕ್ಕೂ ಅಧಿಕಾರದಿಂದ ಮಾಡಿದ ಕೆಲಸಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಅಧಿಕಾರ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಸಮುದಾಯಗಳಿಗೆ ಏನಾದರೂ ಒಂದು ಮಾಡ್ಬೇಕನ್ನೋ ದೃಷ್ಟಿ ಇಲ್ಲಿವರೆಗೆ ಕರ್ಕೊಂಡ್ಬಂತು ಸರ್. ಸರ್, ನೀವು ಕಂಪ್ಲಿ ಒಳಗೆ ಇರ್ತೀರಾ, ಕಂಪ್ಲಿ ಒಳಗೆ ಹೋಗ್ತೀರಾ, ಬಳ್ಳಾರಿ ಒಳಗೆ ಹಾಸ್ಪಿಟಲ್ ವಕೀಲರಾಗ್ತೀರಾ ಮತ್ತು ಬಳ್ಳಾರಿ ವಕೀಲರಾಗ್ತೀರಾ. ಆ ಜಿಲ್ಲೆ ವ್ಯಾಪ್ತಿ ಇರ್ತಕ್ಕಂಥವ್ರು ಬೆಂಗಳೂರಿಗೆ ಯಾಕೆ ಬಂದೆ ಸರ್? ನಾನು ಬಂದಿದ್ದು ಸರ್. ನಾನು 2011ರಿಂದ 14-15 ತನಕ ನಾನು ಹೊಸಪೇಟೆಯಲ್ಲೇ ಪ್ರಾಕ್ಟೀಸ್ ಮಾಡಿದೆ ವಕೀಲನಾಗಿ. ನಂತರದಲ್ಲಿ ಗಂಗಾವತಿ ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ ಈ ಭಾಗದಲ್ಲೂ ಕೆಲಸ ಮಾಡಿದೆ. ಬಟ್ ಏನಂದ್ರೆ ಇನ್ನಷ್ಟು ನನಗೆ ಹೈಕೋರ್ಟ್ನಲ್ಲಿ ವೃತ್ತಿ ಮಾಡಬೇಕು ಅನ್ನೋದು ಸಣ್ಣ ವಯಸ್ಸಿನಿಂದ, ಅಂದರೆ 2000 ಕಾನೂನು ಏನು ಪದವಿ ಪಡಿತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ಗುರಿ ಇತ್ತು. ನಾನು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ನಾನು ಹೈಕೋರ್ಟಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಒಂದು ಗುರಿ ಇತ್ತು. ಆಮೇಲೆ ಹೊಸಪೇಟೆ ಮತ್ತು ಆ ಭಾಗದಲ್ಲಿ ಮಾಡಿದಾಗ ಇನ್ನಷ್ಟು ಹೆಚ್ಚಾಯ್ತು, ಕನಸು ಗುರಿ ಹೆಚ್ಚಾಯ್ತು. ಯಾಕಂದ್ರೆ ಒಂದು ಉಚ್ಚ ನ್ಯಾಯಾಲಯಕ್ಕೆ ಈ ಭಾಗದಿಂದ ಓದೋರು ಕಡಿಮೆ. ಸೊ ನಾನೇನಾದ್ರೂ ಒಂದು ಮಾಡಲೇಬೇಕಂತೇಳಿ 2016 ಬೆಂಗಳೂರಿಗೆ ಬಂತು. ನಾನು ವಕೀಲನಾಗಿ ಇಲ್ಲಿ ವೃತ್ತಿ ಪ್ರಾರಂಭಿಸಿದೆ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ. ಸರ್, ನೀವು ಕಂಪ್ನಿಯಿಂದ ಬರ್ಬೇಕಾದ್ರೆ ಬೆಂಗಳೂರಿಗೆ ಏನಾದ್ರು ಅಮೌಂಟ್ ತಗೊಂಬಂದ್ರ ಅಥವಾ ಊಟ ಬಟ್ಟೆಲ್ಲೇ ಬಂದ್ರ? ಯಾಕಂದ್ರೆ ಒಬ್ಬ ಮನುಷ್ಯನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕೆ ಇರೋದ್ರಿಂದ ಶ್ರೀಮಂತ ಯಾರು ಬೆಂಗಳೂರಿಗೆ ಬರಲ್ಲ. ಬಡತನ ಇರ್ತಕ್ಕಂಥ ಬರ್ತಾರೆ, ಸಾಧನೆ ಮಾಡಿದ್ರೆ ಹಿನ್ನೆಲೆ ಹೋದಾಗ ಬಡತನ ಇರ್ತವೆ. ಶ್ರೀಮಂತರು ಯಾರು ಬಂದು ಸಾಧನೆ ಮಾಡಲ್ಲ, ಗುರಿ ಮುಟ್ಟೋದಕ್ಕೆ ಇಷ್ಟಪಡಲ್ಲ. ಮನಾಲೈತೆ ಸಾಕಪ್ಪ, ಹಾಸ್ಪಿಟಲ್ ಹಾಯ್ರಾಗ್ತದೆ, ಕ್ಲೈಂಟ್ಸಿಗೆ ಸಾಕನ್ನೋ ಮನಸ್ಥಿತಿ ಇರುತ್ತೆ. ಬಟ್ ನೀವು ಯಾವ ಪರಿಸ್ಥಿತಿ ಒಳಗೆ ಬೆಂಗಳೂರಿಗೆ ಬಂದಿರಿ ಸರ್? ಪರಿಸ್ಥಿತಿ ಅಂದ್ರೆ ಹೇಳಬೇಕಂದ್ರೆ ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ. ಯಾಕಂದ್ರೆ
LLB ಮಾಡಬೇಕಾದಾಗ ಅಪ್ಪಾಜಿ ಅಲ್ಲಿ ಗುತ್ತಿಗೆದಾರರಾಗಿದ್ರು. ಆರ್ಥಿಕ ಪರಿಸ್ಥಿತಿ ಕಾನೂನು ಪದವಿ ಪಡಿಬೇಕಾದ್ರೆ ಚೆನ್ನಾಗಿತ್ತು. ನಾನು ವಕೀಲನಾದಾಗಲೂ ತಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು. ನಂತರ ಯಾವಾಗ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮನೆಯಲ್ಲಿ ಹೇಳಿದೆ, ಈ ಥರ ನಾನು ಬೆಂಗಳೂರಿಗೆ ಹೋಗಿ ವೃತ್ತಿ ಮಾಡಬೇಕು, ಪದವಿ ಇದು ಅಂದರೆ ಯಾರೋ ಸೀನಿಯರ್ ಹತ್ರ ಸೇರ್ಕೊಂಡು ಹೈಕೋರ್ಟಲ್ಲಿ ಮಾಡ್ಬೇಕಂದ್ರೆ ಮನೇಲಿ ಸ್ವಲ್ಪ ವಿರೋಧ ವ್ಯಕ್ತ ಆಯಿತು. ನಿನಗೇನು ಕಡಿಮೆ ಆಗೈತಪ್ಪ, ಅಲ್ಲಿಗೆ ಯಾಕೆ ಹೋಗ್ತಿ, ಇಲ್ಲೇ ಕಣ್ಣೆದ್ರಿಗಿರು, ಹೊಲ ಜಮೀನು ನೋಡ್ಕೊಂಡಿರು, ಬೆಂಗಳೂರಿಗೆ ಹೋಗಿ ಇಲ್ಲೆಲ್ಲ ತಂದೆ ತಾಯಿನ ಅಣ್ಣ ತಮ್ಮನ ಬಿಟ್ಟು ಅಲ್ಲಿ ಹೋಗಿ ಅಷ್ಟು ಕಷ್ಟಪಡೋಂಥದ್ದು ಏನಿದೆ ಅಂದಾಗ ಅಂತೇಳಿ ಸುಮಾರು ವಿರೋಧ ವ್ಯಕ್ತವಾಯಿತು. ಆದರೂ ನಾನು ತಡೆಯೋಕ್ಕಾಗಲಿಲ್ಲ. ಅದೇ ಗಟ್ಟಿ ಧೈರ್ಯ ಮಾಡ್ಕೊಂಡು ಬಂದೆ. ಬರ್ಬೇಕಾದಾಗ ಯಾವ್ದೇ ರೀತಿ ಸಾಕಾರಗಳು ಇರಲಿಲ್ಲ, ಯಾಕಂದ್ರೆ ತಂದೆ ಹತ್ರ ಇಸ್ಕೊಂಬರಕ್ಕಾಗಲ್ಲ. ಆಗ ಏನೇ ಒಂದು 500 ರೂಪಾಯಿ ಆ ಒಂದು ವರ್ಷ ಆಗಿ ಸರ್ ಮದುವೆ ಆಗಿ. ಅದೇ ಮದುವೆ ಆಗಿ ಮಗಳು ಒಂದು 4 ತಿಂಗಳು ಮಗು ಇತ್ತು. ಆ ಟೈಮಲ್ಲಿ ಸಾಕಾರ ಯಾರ್ದು ಸಿಕ್ಕಿಲ್ಲ. ತಂದೆ ಅನ್ನೋದಕ್ಕಿಂತ ಪಾಪ ವಿರೋಧ ವ್ಯಕ್ತಪಡಿಸಿದ್ರು, ಯಾಕೆ ಅಷ್ಟು ದೂರ ಕಷ್ಟಪಡ್ತೀಯ ಅನ್ನೋದಿರಲಿಲ್ಲ. ಬಟ್ ನೀನು ಹೋಗ್ತಾ ಇದೀಯ ಅಂತಂದ್ರೆ ಏನು ಬೇಡ ಅನ್ನೋ ಒಂದು ಸ್ವಲ್ಪ ಏನು ಸಾಕಾರ ಇರಲಿಲ್ಲ. ಸೊ ಆಗ ಏನು ಇರೋ ಒಂದು 4-5 ಜೊತೆ ಬಟ್ಟೆ ಮಗಳು ಕರ್ಕೊಂಬಂದು ಇಲ್ಲಿ ಒಂದು ಸೇವಿಂಗ್ಸ್ ಅಂತ ಒಂದು 60,000 ಇಟ್ಕೊಂಡಿದ್ದೆ. 60,000 ರೂಪಾಯಿದಲ್ಲೇ ಬಂದು ಮನೆ ಬಾಡಿಗೆ ಮಾಡ್ಕೊಂಡು 1 BHK ರೂಮ್ ಮಾಡಿಕೊಂಡು ಒಂದು 6 ತಿಂಗಳು ವೆಹಿಕಲ್ ಇರಲಿಲ್ಲ. ಎಲ್ಲ ಕಷ್ಟ ಅನುಭವಿಸ್ಕೊಂಡು ಬಸ್ಸಲ್ಲಿ ಅಡ್ಡಾಡಿದೀವಿ, ಓಡಾಡ್ಕೊಂಡು ಅಡ್ಡಾಡಿದೀವಿ, ಆಫೀಸ್ ಟು ಆಫೀಸ್ ಅಲ್ದಾಡಿದೀವಿ. 50 ರೂಪಾಯಿ ಉಳಿಸೋದಕ್ಕೆ ಆಫೀಸಿಂದ ಆಫೀಸ್ಗೆ ಓಡಾಡಿದೀನಿ. ಮನೆಯಿಂದ ಸೀನಿಯರ್ ಆಫೀಸಿಗೆ 3 ಕಿಲೋಮೀಟರ್ ಅವೆಲ್ಲ ಓಡ್ಕೊಂಡು ಬಂದಿದೀವಿ. ಆ ಕಷ್ಟ ಒಂದು ಈಗ ಸಡನ್ಲಿ ಅಷ್ಟು ಶಾರ್ಟ್ ಆಗಿ ಹೇಳೋಕ್ಕೂ ಆಗಲ್ಲ ಸರ್. ಪ್ರತಿಯೊಂದು ಕಷ್ಟ ಅನುಭವಿಸಿದ್ವಿ. ಈಗ ಪ್ರಾಕ್ಟೀಸ್ ಮಾಡ್ಬೇಕಾದ ಸಂದರ್ಭದಲ್ಲಿ ಹಾಗೆ ವಾಪಸ್ ಹೊಸದಾಗಿ ಪ್ರಾಕ್ಟೀಸ್ ಬಂದಂತ ಸೀನಿಯರ್ಗಳು ಕೊಡೋಂಥದ್ದೇ ಕಡಿಮೆ, ನನಗಂತಲ್ಲ ಎಲ್ರದ್ದು ಅಷ್ಟೇ. ಬಟ್ ಅಂತ ಸಂದರ್ಭದಲ್ಲಿ ಒಂದು 2-3 ವರ್ಷಗಳ ಕಾಲ ಸಿಟಿ ಸಿವಿಲ್ ಕೋರ್ಟಲ್ಲಿ ಮಾಡಬೇಕಾದಾಗ ಮಧ್ಯಾಹ್ನಕ್ಕೆ ದಿನಕ್ಕೆ ಒಂದು ಸಿಂಗಲ್ ಇಡ್ಲಿ ತಿಂದು ಜೀವನ ಮಾಡಿದ್ದೀನಿ ನಾನು. 15 ರೂಪಾಯಿ ಒಂದು ರವೆ ಇಡ್ಲಿ ಅಥವಾ ಒಂದು ಉಪ್ಪಿಟ್ಟು ಕೊಡ್ತಾ ಇದ್ರು, ಅದನ್ನ ತಿಂದು ಜೀವನ ಮಾಡಿದ್ದೀನಿ. ಇವೆಲ್ಲವೂ ಬಹಳಷ್ಟು ಕಷ್ಟ ಅನುಭವಿಸ್ಕೊಂಡ ಮೇಲೆ ಇಲ್ಲಿ ಬಂದಿದ್ದೀನಿ ಸರ್. ನೀವು ಈ ಒಂದು ಬಡತನದ ಬಂದು ಬೆಂಗಳೂರಿಗೆ ಬಂದು ಅಂತ ಬರ್ತೀರಾ. ಬಂದ ನಂತರ ನಿಮ್ಮನ್ನ ಈ ತರ ಒಂದು ಪೊಲೀಸ್ ಪ್ರಾಧಿಕಾರ ಸದಸ್ಯರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಯಾವ ಮಾನದಂಡ ಮೇಲೆ ಆಯ್ಕೆ ಮಾಡ್ತಾರೆ ಸರ್? ನಿಮ್ಮ ಅಂತ ವೈಶಿಷ್ಟ್ಯತೆ ಏನಿದೆ ಸರ್ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ ಸರ್? ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಅಂತಂದ್ರಿಗಿನ ಯಾವುದೇ ಒಂದು ಉನ್ನತ ಶಿಕ್ಷಣ, ಸಾಮಾಜಿಕ ರಂಗದಲ್ಲಿ ಏನೋ ಸೇವೆಗಳಿರ್ಬೋದು, ಕಾನೂನು ಸೇವೆಗಳಿರ್ಬೋದು, ಹೋರಾಟಗಳಿರ್ಬೋದು, ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಇರ್ಬೋದು, ಆಮೇಲೆ ಈ ಒಂದು ಎಲ್ಲ ಸರ್ವಿಸ್ಗಳು ಸರ್. ಆಮೇಲೆ ಜೊತೆಗೆ ನಾನು ಹಿಂದೆ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಆಯ್ಕೆ ಮಾಡಿದಂಥ ಉದಾಹರಣೆ ಸರ್ ಇದೆಲ್ಲ. ಸರ್, ಈಗ ನೀವು ನಿಮ್ಮನ್ನು ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಸದಸ್ಯರನ್ನ ಸರ್ಕಾರ ಆಯ್ಕೆ ಮಾಡುತ್ತೆ, ಯಾರು ಆಯ್ಕೆ ಮಾಡುತ್ತೆ ಸರ್? ಇದನ್ನು ಸರ್ಕಾರದಿಂದ ಎಲ್ಲ ರೀತಿಯ ನೋಟಿಫಿಕೇಶನ್ ಆಗುತ್ತೆ, ಪ್ರೊಸೆಸ್ ಎಲ್ಲ ಮಾಡುತ್ತೆ. ಬಟ್ ಇದು ಅಂತಿಮವಾಗಿ ಸರ್ಚ್ ಕಮಿಟಿ ಇರುತ್ತೆ. ಇದಕ್ಕಾಗಿ ಜಡ್ಜಸ್ ಇರ್ತಾರೆ, ಹಿರಿಯ ಅಧಿಕಾರಿಗಳು ಇರ್ತಾರೆ. ಈ ಒಂದು ಸಮಿತಿ ಏನಿರುತ್ತೆ, ಶೋಧನಾ ಸಮಿತಿ ಅನ್ನೋದು, ಅದರಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ. ಇದನ್ನೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಮತ್ತು ಅವ್ರ ಮೇಲೆ ಅವ್ರ ಹಿನ್ನೆಲೆ ಹೇಗಿದೆ, ಇದೆಲ್ಲ ರೀತಿಯಿಂದ, ಆಮೇಲೆ ಬುದ್ಧಿ ಜ್ಞಾನ ಕೊಡುಗೆ, ಅವರು ಸಮಾಜಕ್ಕೆ ಸಲ್ಲಿಸಿರುವಂತದ್ದು, ಇವೆಲ್ಲ ದಾಖಲೆಗಳ ಮುಖಾಂತರ ನೋಡಿ ಆಯ್ಕೆ ಮಾಡುವಂತ ಪ್ರಕ್ರಿಯೆ. ಅದರಲ್ಲಿ ಶೋಧನಾ ಸಮಿತಿ ಏನಿರುತ್ತಲ್ಲ, ಅದರಲ್ಲಿ ಆಯ್ಕೆ ಆದ ನಂತರ ಸರ್ಕಾರ ಅಂತಿಮವಾಗಿ ಅನುಮೋದನೆ ಕೊಟ್ಟು ಆದೇಶ ಹೊರಡಿಸುತ್ತೆ ಸರ್. ಸರ್, ಇದು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಯಾವ ಒಂದು ವರ್ಷ ಸ್ಥಾಪನೆ ಆಯಿತು ಸರ್? ಇದು 2013ರಲ್ಲಿ ನೋಟಿಫಿಕೇಶನ್ ಆಗಿ ಬಂತು. ಯಾಕೆ ಬಂತು ಅಂತಂದ್ರೆ ದೇಶದಲ್ಲಿರೋ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾದಂಥ ಪ್ರಕರಣ, ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ಪ್ರಕರಣ ದಾಖಲಾಯಿತು. ಅದು ಅಂತಿಮ ಆದೇಶದ ಅನುಸಾರವಾಗಿ ದೇಶದ ಪ್ರತಿ ರಾಜ್ಯದಲ್ಲಿ ಒಂದೊಂದು ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತೇಳಿ ರಚನೆಯಾಗಿ ಕೆಲಸ ಮಾಡ್ತಾ ಇದೆ. ಇದು ಕೂಡ 2013ರಿಂದ ಕರ್ನಾಟಕ ರಾಜ್ಯದಲ್ಲಿ 2013ರಿಂದ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಾಧಿಕಾರಗಳ ಇದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಸರ್? ಮತ್ತು ಅವ್ರು ಯಾವ್ಯಾವ ಒಂದು ಇದ್ರ ಮೇಲೆ ಶಿಕ್ಷಣ ಇದ್ರ ಮೇಲೆ ಇರ್ತಾರೆ ಸರ್? ಸರ್, ಮೊದಲನೇದಾಗಿ ಅಧ್ಯಕ್ಷರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಅಧ್ಯಕ್ಷರಾಗಿರ್ತಾರೆ. ನಂತರದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ನಿವೃತ್ತರಾಗಿರಬೇಕು. ಆ ದರ್ಜೆ ಅಧಿಕಾರಿಗಳು ಸಿವಿಲ್ ಸರ್ವಿಸ್ ವಿಭಾಗದಿಂದ ಒಬ್ಬ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ನಂತರದಲ್ಲಿ ನಾಗರಿಕ ಸಮಾಜದಿಂದ ನಾನು ಈ ಪ್ರಸ್ತುತ ನಾನೇ ಕಾರ್ಯನಿರ್ವಹಿಸಿದ್ರೆ ಒಬ್ಬ ಮೆಂಬರ್ ನಾನಿದ್ದೀನಿ. ಒಬ್ಬ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈ ಮಹಿಳಾ ಹಿರಿಯ IPS ಅಧಿಕಾರಿ ಒಬ್ಬರು ಮಹಿಳಾ ಸದಸ್ಯರಾಗಿ ಇರ್ತಾರೆ. ಸದಸ್ಯರಾಗಿ ಇನ್ನೊಬ್ರು ADGP ಒಬ್ರು, ಮಾನವ ಹಕ್ಕು ಮತ್ತು ಕುಂದುಕೊರತೆ ವಿಭಾಗದ ADGP ಒಬ್ಬರು ಈ ಒಂದು ಪ್ರಾಧಿಕಾರಕ್ಕೆ ಸದಸ್ಯ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಾರೆ. ಟೋಟಲಿ 5 ಜನ ಇರ್ತಾರೆ ಸರ್. ಹೌದು ಸರ್, ನಿಮ್ಮ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಏನು ಸರ್, ಮತ್ತು ಅದರ ಕೆಲಸಗಳು ಏನು ಸರ್? ರಾಜ್ಯ ಪೊಲೀಸ್ ದೂರುಗಳ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ಪೂರ್ತಿ ವ್ಯಾಪ್ತಿ ಹೊಂದಿದೆ. ಹಾಂ ಸರ್. ಇದ್ರ ಕಾರ್ಯನಿರ್ವಹಣೆ ಏನಂತಂದ್ರೆ ಈಗ ಪೊಲೀಸರು
ಕರ್ತವ್ಯ ಲೋಪ, ದುರ್ನಡತೆ, ಗಂಭೀರ ದುರ್ನಡತೆ, ಲೈಂಗಿಕ ಕಿರುಕುಳ ಮತ್ತು ಲಾಕಪ್ ಡೆತ್ನಂಥ ಪ್ರಕರಣಗಳು ಸಾರ್ವಜನಿಕರ ವಿರೋಧವಾಗಿ ಆದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸೋದಕ್ಕೆ ಒಂದು ಮಾಡಿರುವಂಥ ಪ್ರಾಧಿಕಾರ ಆಯೋಗ ಅಂಥ ಪ್ರಕರಣ ಸಾರ್ವಜನಿಕರು ಸಲ್ಲಿಸುವ ದೂರುಗಳನ್ನು ವಿಚಾರಣೆ ಕೈಗೊಂಡು ತಪ್ಪಿತಸ್ಥ ಪೊಲೀಸರಿಗೆ ಶಿಸ್ತು ಕ್ರಮ ಇತರ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಅಥಾರಿಟಿ ಸರ್. ಸರ್ ಅದೇ ಸರ್, ಈಗ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂದು ಸಾಕ್ಷಿ ಮೇನ್ ಆಗುತ್ತೆ ಸರ್. ಯಾವುದೇ ಒಂದು ಕೋರ್ಟಲ್ಲಿ ಹೋದಾಗ ಅಪರಾಧಿ ನಿರಪರಾಧ ಮೇನ್ ಸಾಕ್ಷಿ ಮೇನ್ ಆಗುತ್ತೆ. ಹಂಗೆ ನಿಮ್ಮನ್ನು ಸಾಕ್ಷಿನ ಮೇನ ಅಥವಾ ಯಾವ ಒಂದು ಮಾನದಂಡ ಮೇಲೆ ನೀವು ಕೇಸ್ ತಗೊಂಡ್ರಿ ಸರ್? ಕಡ್ಡಾಯವಾಗಿ ಸರ್. ಇದು ಯಾಕಂದ್ರೆ ಈ ಒಂದು ಅಥಾರಿಟಿಗೆ ಸಿವಿಲ್ ಕೋರ್ಟ್ ಪ್ರೊಸೀಡಿಂಗ್ಸ್ನೇ ಕೊಟ್ಟಿದೆ. ಸಿವಿಲ್ ಕೋರ್ಟ್ನಲ್ಲಿ ಯಾವ ಥರ ಪ್ರಕ್ರಿಯೆಗಳು ನಡೆಯುತ್ತೆ ಅದೇ ರೀತಿ ಪ್ರಕ್ರಿಯೆಗಳೇ ನಡೆಯುತ್ತೆ. ಅಂತಿಮವಾಗಿ ಎಷ್ಟೇ ದೂರುಗಳು ಬಂದ ಅನ್ನೋದು ಮುಖ್ಯ ಅಲ್ಲ, ಆ ಪ್ರತಿ ದೂರಿಗೆ ಸಾಕ್ಷ್ಯಾಧಾರಗಳೇ ಅಂತಿಮವಾಗಿ ಆ ಒಂದು ಅಷ್ಟೇ ಆದೇಶಕ್ಕೆ ಸಾಕ್ಷ್ಯಾಧಾರಗಳೇ ಅಂತಿಮವಾಗಿರುತ್ತೆ. ಆಮೇಲೆ ತಮ್ಗೆ ಇನ್ನೊಂದು ಹೇಳಬೇಕಾಗಿತ್ತು, ಪೊಲೀಸ್ ದೂರುಗಳ ವ್ಯಾಪ್ತಿ ಅಂತ ರಾಜ್ಯಕ್ಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತೇಳಿ ಇದು ಒಂದು ಕೇಂದ್ರ ಸ್ಥಾನ ಬೆಂಗಳೂರಲ್ಲಿದೆ. ಇದ್ರ ವ್ಯಾಪ್ತಿ ಏನಂತ, ಇದ್ರ ವ್ಯಾಪ್ತಿ ರಾಜ್ಯಾದ್ಯಂತ ಇದೆ. ಬಟ್ ಈ ವ್ಯಾಪ್ತಿಗೆ ಬರುವಂತ ದೂರುಗಳು ಯಾವ ಅಂದ್ರೆ ಅಡಿಷನಲ್ SP ಅಂತ ಮೇಲ್ದರ್ಜೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಇಲ್ಲಿ ದೂರು ಸಲ್ಲಿಸಬಹುದಾಗಿದೆ. ಇದೇ ರೀತಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಪ್ರತಿ ಜಿಲ್ಲೆಗೂ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಅಂತೇಳಿ 31 ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅವರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕಚೇರಿ ಯಾವ ಜಾಗದಲ್ಲಿ ಇರುತ್ತೆ? ಪ್ರತಿ SP ಕಚೇರಿಯಲ್ಲಿ ಒಂದು ಕೊಠಡಿ ಕೊಟ್ಕೊಂಡು ಅದಕ್ಕೊಂದು ಕಚೇರಿ ಇದೆ. SP ಕಚೇರಿಯಲ್ಲಿ, ಯಾಕಂದ್ರೆ SP ಅವರು ಸದಸ್ಯ ಕಾರ್ಯದರ್ಶಿಗಳು ಆಗಿರೋದ್ರಿಂದ ಆಯಾ ಕಚೇರಿಯಲ್ಲಿ ಒಂದು ಪ್ರಾಧಿಕಾರದ ಕಚೇರಿ ತೆರೆದಿದೆ. ರಾಜ್ಯದ 31 ಜಿಲ್ಲೆಯಲ್ಲಿ ಕೂಡ ಕಾರ್ಯನಿರ್ವಹಣೆ ಇದೆ. ಆಮೇಲೆ ಜೊತೆಗೆ ಜಿಲ್ಲಾ ಪೊಲೀಸ್ ಪ್ರಾಧಿಕಾರದ ಕರ್ತವ್ಯ ಕಾರ್ಯನಿರ್ವಹಣೆ ಏನು ಅಂತಂದ್ರೆ PC ಇಂದ ಹಿಡಿದು DSP ತನಕ ಇರೋ ಅಧಿಕಾರಿಗಳ ವಿರುದ್ಧ ದೂರುಗಳನ್ನು ಆ ಜಿಲ್ಲಾ ಪ್ರಾಧಿಕಾರವೇ ವಿಚಾರಣೆ ಕೈಗೊಂಡು ವಿಲೇವಾರಿ ಮಾಡುತ್ತೆ. ಅಡಿಷನಲ್ SP ಅಂತ ಮೇಲ್ದರ್ಜೆ ಅಧಿಕಾರಿಗಳನ್ನ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ನಿರ್ವಹಣೆ ಮಾಡುತ್ತೆ. ಸರ್, ಈಗ ಈ ಒಂದು ಸರ್ ಸಿವಿಲ್ ಪೊಲೀಸರು CT ಬರೆದು ಫಿಸಿಕಲ್ ಆಗಿ ಪೊಲೀಸ್ ಆಗಿರ್ತಾರೆ. DRನವರಷ್ಟು ಸಿವಿಲ್ CT ಬರೆದು CT ಮತ್ತು ಮ್ಯಾನ್ಯುವಲ್ ಪಾಸ್ ಆಗಿ ಎಕ್ಸಾಮ್ ಪಾಸ್ ಆಗಿರ್ತಾರೆ. ಹೋಮ್ ಗಾರ್ಡ್ಸ್ನ ಓನ್ಲಿ ಜಸ್ಟ್ ಮೆನ್ಗೋಸ್ಕರ ತಾಳ್ತಾರೆ. ಅವ್ರನ್ನ ಒಂದೇನೋ ಕಾರ್ಯಕ್ರಮ ಮಾಡಿದ್ರೆ ಮೆನ್ ನೆಸಿಟಿ ತಾಳ್ತಾರೆ. ಬಟ್ ಅವ್ರನ್ನೂ ಸಮೇತ ಕೆಲವೊಂದು ಕಾನೂನನ್ನ ಕೈಗೆಳ್ತಾರೆ ಸರ್. ಅವರು ಹೊಡಿತಾರೆ, ಕೆಲವು ಸಲ ಬಡಿತಾರೆ, ಅದೆಲ್ಲ ಮಾಡೋ ಪವರ್ ಅವ್ರಿಗೆ ಐತೆ ಸರ್. ಅವ್ರಿಗಂತಲ್ಲ, ಯಾವುದೇ ಪೊಲೀಸ್ ಅಧಿಕಾರಿಗೆ ಅಥವಾ ಸಿಬ್ಬಂದಿಗಳಿಗೆ ಯಾವುದೇ ವ್ಯಕ್ತಿಗಳ ಮೇಲೆ ಹೊಡೆಯುವಂಥದ್ದು, ಬಲ ಪ್ರಯೋಗ ಮಾಡುವಂಥ ಅಧಿಕಾರನ ಯಾರಿಗೂ ಕೊಟ್ಟಿಲ್ಲ. ಆಗಿದ್ದಾಗ ಹೋಮ್ ಗಾರ್ಡ್ಸು ಅದನ್ನು ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಹೊಂದಿಲ್ಲ, ಯಾರನ್ನೂ ಹೊಂದಿಲ್ಲ. ಅದೆಲ್ಲ ದುರ್ನಡತೆ ಆಗುತ್ತೆ. ಅಂಥದ್ದು ವಿರುದ್ಧ ದೂರುಗಳು ಬಂತಂದ್ರೆ ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ, ವಿಚಾರಣೆ ಕೈಗೊಳ್ಳುತ್ತೆ. ಸರ್, ಎಲ್ಲೋ ಒಂದು ಕಡೆ ಕರ್ನಾಟಕ ಪೊಲೀಸ್ ದೂರುಗಳ ಪ್ರಾಧಿಕಾರ ಪ್ರಚಾರದ ಕೊರತೆ ಇದೆ ಅಂತ ಅನ್ಸುತ್ತೆ ಸರ್. ಪ್ರಚಾರದ ಕೊರತೆ ಅನ್ನೋದಕ್ಕಿಂತ ಏನಂದ್ರೆ ಪ್ರತಿ ಕಾಲಕ್ಕೆ ಅಧ್ಯಕ್ಷರ ಸದಸ್ಯರ ನೇಮಕಾತಿಗಳು ಮಾಡುವಲ್ಲಿ ಆಯಾ ಕಾಲದ ಸರ್ಕಾರಗಳು ಒಂದಷ್ಟು ವಿಳಂಬ ಆಗಿರ್ಬೋದೇನೋ. ಆದ್ದರಿಂದ ಕಾಲಕ್ಕೆ ಆಗದೇ ಇರೋದರಿಂದ ಕಾರ್ಯನಿರ್ವಹಣೆ ಸ್ವಲ್ಪ ವ್ಯತ್ಯಾಸಗಳು ಆಗಿರಬಹುದು. ಹಾಗಾಗಿ ಜನಜಾಗೃತಿ ಕಡಿಮೆ ಇದೆ. ಬಟ್ ಈಗ ಕಳೆದ 2 ವರ್ಷಗಳಿಂದ ಈಗಾಗಲೇ ರಾಜ್ಯದಲ್ಲಿ ಉತ್ತಮವಾಗಿ ಜಾಗೃತಿ ಮೂಡಿಸ್ತಾ ಬಂದಿದ್ವಿ ನಾವು. ಸಾಮಾಜಿಕ ಮುಖಾಂತರ ಮೊದಲು ಗೊತ್ತಿದ್ದಿಲ್ಲ. ನಾವು ನೀವು ಮೋಹನ್ ದಾನಪ್ಪ ಆಗಿದ್ಮೇಲೆ ನಾವು ಮೊಬೈಲ್ TV ಗೊತ್ತಾಗ್ತದೆ ಸರ್, ರೈತ ಅಧಿಕಾರ ಐತೆ ಅಂತ ಹೇಳಿ. ಅದ ರೀತಿಯಲ್ಲಿ ನಾವೀಗ ಸಾಮಾಜಿಕ ಜಾಲತಾಣ ಮತ್ತು ಪತ್ರಿಕೆಗಳಲ್ಲಿ ಹಲವಾರು ನಿರಂತರವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಜಾಗೃತಿ ಹೆಚ್ಚಾಗಿದೆ. ಜಾಗೃತಿ ಹೆಚ್ಚಾದ ನಂತರವೇ ಈಗ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರಿನ ಸಂಖ್ಯೆಗಳು ಅತಿ ಹೆಚ್ಚಾಗ್ತಾ ಇದೆ. ಸೊ ದೂರಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಂದ್ರೆ ಜಾಗೃತಿ ಹೆಚ್ಚಾಗಿ ನಡೀತಾ ಇದೆ ಅನ್ನೋ ಕಾರಣ ಅಷ್ಟೇ ಸರ್. ಸರ್, ಈ ಒಂದು ಪ್ರಾಧಿಕಾರ ಸದಸ್ಯರ ಅವಧಿ ಎಷ್ಟು ವರ್ಷ ಇರುತ್ತೆ ಸರ್? ಪ್ರತಿಯೊಬ್ಬರದ್ದು ಅಷ್ಟು ಅಧ್ಯಕ್ಷರು ಮತ್ತು ಸದಸ್ಯರು ಇತರ ಆಯೋಗಗಳಂತೆ 3 ವರ್ಷಗಳ ಕಾಲ ಇರುತ್ತೆ ಸರ್. ಸರ್ಕಾರ ಬಯಸಿದಲ್ಲಿ ಇನ್ನಷ್ಟು ವರ್ಷಗಳು ಸೇವೆ ಸಲ್ಲಿಸಬಹುದು. ಅವರು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ಸರ್ಕಾರದ ಆದೇಶ ಸರ್. ಸರ್, ನೀವು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಸದಸ್ಯರು ಆದ ನಂತರ ನೀವು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಘಟನೆಗಳು ಯಾವುದು ಸರ್? ಸರ್, ಹಲವಾರು ಇದೆ. ಈಗ ಒಂದು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯಗಳನ್ನಾದ್ರೂ ಕೂಡ ಗಂಭೀರವಾಗಿ ನಡೆಸ್ತಾ ಇದ್ದಂಥದ್ದು. ಇವತ್ತು ಪೊಲೀಸು ಸಿಬ್ಬಂದಿಗಳು ಸುಧಾರಣೆ ತರಬೇಕಾದ್ರೂ ಅವರಿಗೆ ಒಂದು ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಒಂದು ಹಲವಾರು ಬದಲಾವಣೆಗಳು ತಗೊಂಬಂದಿದ್ದೀವಿ. ಇವತ್ತು ಹಲವಾರು ಅಂದ್ರೆ ಇವತ್ತು ರೌಡ್ ಶೀಟ್ ಪ್ರಕರಣದಲ್ಲಿ ಅಂಥದ್ದು ಕೂಡ ಇವತ್ತು ಒಬ್ಬ ವ್ಯಕ್ತಿಗಳ ಮೇಲೆ ರೌಡ್ ಶೀಟ್ ಅಂತ ಪ್ರಕರಣಗಳು ಸುಖ ಸುಮ್ಮನೆ ಹಾಕಿದಾಗ ಹೈಕೋರ್ಟ್ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಹಾಕಿದಂಥ ಸಂದರ್ಭದಲ್ಲಿ ಆಗುವಂಥ ಮಾನವ ಉಲ್ಲಂಘನೆಗಳು, ಗೌರವಕ್ಕೆ ಧಕ್ಕೆ ಆಗುವಂಥ ಸಂದರ್ಭಗಳನ್ನು ಧಕ್ಕೆಗಳಾದಂಥ ಸಂದರ್ಭ ಇವತ್ತು ಅವರು ನಿರಂತರವಾಗಿ ಅವ್ರ ಮೇಲೆ ರೌಡ್ ಶೀಟ್ ಮುಂದುವರಿಸಿದ್ದರಿಂದ ಅವ್ರಿಗೆ ಯಾವುದೇ ರೀತಿ ಸರ್ಕಾರ ಸವಲತ್ತುಗಳಾಗಲಿ ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಅಂಥವು ಬಂದಂಥ ಸಂದರ್ಭದಲ್ಲಿ ಈಗ ನಮ್ಮ ಅವಧಿಯಲ್ಲಿ ಹಲವಾರು ಜನನ್ನ ರೌಡ್ ಶೀಟ್ ಪಟ್ಟಿಯಿಂದ ತೆಗೆದಿದೆ. ಇದೊಂದು ಐತಿಹಾಸಿಕ ಸಾಧನೆ ಸರ್. ಸರ್, ಈಗ ಒಬ್ಬ ಸಿವಿಲ್ ಪೊಲೀಸ್ ಏನೋ ಒಬ್ಬ ಅವ್ರಿಗೆ ಉನ್ನತ ಅಧಿಕಾರಿಗಳು ಅವ್ರಿಗೆ ತೊಂದರೆ ಕೊಟ್ಟಾಗ ನಿಮ್ಮ ಹತ್ರ ಬಂದು ಅವ್ರು ದೂರು ಸಲ್ಲಿಸ್ತಾರೆ ಸರ್? ಖಂಡಿತವಾಗ್ಲೂ ಸರ್. ಈಗ ಸಾರ್ವಜನಿಕರು ಪೊಲೀಸ್ ಮೇಲೆ ಹೇಗೆ ದೂರು ಸಲ್ಲಿಸ್ತಾರೋ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಹಿರಿಯ ಅಧಿಕಾರಿಗಳ ವಿರುದ್ಧ ಯಾವುದಾದ್ರೂ ದುರ್ನಡತೆ, ಅಧಿಕಾರ ದುರುಪಯೋಗ, ಹಲ್ಲೆ, ಆಡಳಿತ ಪದ್ಧತಿ ಇಂಥವಿತ್ತಂದ್ರೆ ಧಾರಾಳವಾಗಿ ದೂರು ಸಲ್ಲಿಸಬಹುದು. ಇಂಥ ಪ್ರಕರಣಗಳು ಈಗಾಗಲೇ ಹಲವಾರು ಜನ ಸಿಬ್ಬಂದಿಗಳು ಸಲ್ಲಿಸಿದ್ದಾರೆ ಹಿರಿಯ ಅಧಿಕಾರಿಗಳ ವಿರುದ್ಧ.
ಹ್ಞೂ ಸರ್ ಜನರಿಗೆ ಇವತ್ತಿಗೂ ಪೊಲೀಸ್ ಅಂದ್ರೆ ಭಯ ಇದೆ ಸರ್. ಅದು ಏನಕ್ಕೆ ಸರ್ ಭಯ ಅಂತದ್ದು ಹಿಂದಿನ ಕಾಲದಿಂದ ಬ್ರಿಟಿಷ್ ಕಾಲದಿಂದನೂ ಬಂದಿದೆ. ಬಟ್ ಈಗಿನ ಕಾಲದಲ್ಲಿ ನಾವು ಹೇಳೋದಿಷ್ಟೇ, ತಪ್ಪು ಮಾಡಿದವನಿಗೆ ಭಯ ಇರುತ್ತೆ. ತಪ್ಪು ಮಾಡಿದವನಿಗೆ ಭಯ ಹಾಕಿರ್ಬೇಕು, ಇದು ಇರಬೇಕು ಅಷ್ಟೇ. ಈಗ ನೋಡಿ, ಜನಸ್ನೇಹಿ ಇದು ಈ ಒಂದು ವ್ಯವಸ್ಥೆನ ಬದಲಾವಣೆ ಆಗ್ಬೇಕು ಅನ್ನೋದಕ್ಕೆ ಜನಸ್ನೇಹಿ ಪೊಲೀಸ್ ತಂದಿದೆ. ಮನೆ ಮನೆಗೂ ಪೊಲೀಸ್ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಇದೆಲ್ಲದನ್ನು ಕೂಡ ಸಮನ್ವಯದ ಸಾರ್ವಜನಿಕರು ಮತ್ತು ಪೊಲೀಸರು ಸಮನ್ವಯದಿಂದ ಸಹಕಾರದಿಂದ ನಡ್ಕೊಂಡಾಗ ಈ ಭಯದ ವಾತಾವರಣ ಇವೆಲ್ಲವನ್ನೂ ದೂರ ಆಗುತ್ತೆ ಸರ್. ಸರ್ ಪೊಲೀಸ್ ಇಲಾಖೆಯಲ್ಲಿ ತಪ್ಪು ಮಾಡೋದಿಲ್ಲ ಸರ್? ಪೊಲೀಸ್ ಇಲಾಖೆಯಲ್ಲಿ ತಪ್ಪು ಮಾಡೋರು ಇದಾವೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಂಡು ಬರ್ತಾರೆ. ಬಟ್ ಒಬ್ಬರು ತಪ್ಪು ಒಂದು 10 ಜನ ತಪ್ಪು ಮಾಡಿದ ತಕ್ಷಣ ಇಡೀ ಸಂಸ್ಥೆ ಅಂತ ಅಲ್ಲ, ಬಟ್ ಇದ್ದಾರೆ ಎಲ್ಲ ಸಂಸ್ಥೆಯಲ್ಲಿ. ಈಗ ನೋಡಿ, ಪೊಲೀಸ್ ಇಲಾಖೆ ಅನ್ನೋದು ಅಂತ ಅಲ್ಲ, ಪ್ರತಿಯೊಂದು ಸಂಸ್ಥೆ ಮತ್ತು ರಂಗಗಳಲ್ಲಿ ತಪ್ಪಿತಸ್ಥರು ಒಂದಿಷ್ಟು ಜನ ದುರ್ನಡತೆ ತೋರುವಂತವ್ರು ಇದ್ದೇ ಇರ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಇದ್ದಾರೆ. ಸೊ ಸಾಮಾನ್ಯ ವ್ಯಕ್ತಿ ನಿಮ್ಮ ಒಂದು ದೂರು ಪ್ರಾಧಿಕಾರಕ್ಕೆ ಒಂದು ದೂರು ಸಲ್ಲಿಸಿದ್ರೆ ನ್ಯಾಯ ಸಿಗುತ್ತೆ ಖಂಡಿತವಾಗಿ ಸರ್, ಖಂಡಿತವಾಗಿ. ಅವ್ರು ದೂರು ಸಲ್ಲಿಸೋದಕ್ಕಿಂತ ಮುಖ್ಯವಾಗಿ ದೂರಿನ ಜೊತೆ ನೀವು ನೀಡುವ ಸಾಕ್ಷ್ಯಾಧಾರಗಳೇ ಅಂತಿಮವಾಗಿ ಆ ಪ್ರಕರಣಕ್ಕೆ ನ್ಯಾಯ ಕೊಡೋಕೆ ಸಾಧ್ಯ ಆಗುತ್ತೆ. ಈಗ ಓವರಲ್ ಆಗಿ ಸುಮ್ಮನೆ ಸ್ಟೇಷನ್ ಅಧಿಕಾರಿಗಳು, ಇಂಥ ಸ್ಟೇಷನ್ ಅಧಿಕಾರಿಗಳು, ಸಿಬ್ಬಂದಿಗಳು ಈ ತರ ಮಾಡಿದ್ರು, ಆ ತರ ಮಾಡಿದ್ರು, ಇದು ದೂರ ಆಗೋದಿಲ್ಲ ಸರ್. ಒಂದು ನಿರ್ದಿಷ್ಟವಾಗಿರ್ಬೇಕು. ಎಫ್ಐಆರ್ ತಗೊಂಡಿರುವ, ನಿಮ್ಮನ್ನು ಕರೆಸಿ ಅಕ್ರಮವಾಗಿ ಬಂಧನ ಮಾಡಿದ್ರು, ನಿಮ್ಗೆ ಹೊಡೆದ್ರು, ಬಡದ್ರು, ಈ ತರ ಸ್ಪೆಸಿಫಿಕ್ ಆಗಿದ್ದಾಗ ಮಾತ್ರ ವಿಚಾರಣೆ ಆಗುತ್ತೆ. ಓವರಲ್ ಆಗಿ ಬರೆಯೋದ್ರಿಂದ ಆಗೋದಿಲ್ಲ. ಅಂತಿಮವಾಗಿ ಯಾವುದೇ ಪ್ರಕರಣದಲ್ಲಿ ನ್ಯಾಯ ಕೊಡಬೇಕು ಅಂತಂದ್ರೆ ಸಾಕ್ಷ್ಯಾಧಾರಗಳೇ ಅಂತಿಮ ಸರ್. ಸರ್ ಒಬ್ಬ ಬಡ ವ್ಯಕ್ತಿ ನ್ಯಾಯ ಪಡೆಯಬೇಕಾದ್ರೆ ಹಣ ಬೇಕಾ ಅಥವಾ ಧೈರ್ಯ ಬೇಕು ಸರ್? ಸರ್ ಮುಖ್ಯವಾಗಿ ಧೈರ್ಯ ಬೇಕು, ಧೈರ್ಯ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ಶಿಕ್ಷಣ ಇರಬೇಕು. ಇಷ್ಟಿತ್ತು ಅಂದ್ರೆ 100% ಬರ್ತದೆ. ಇದ್ರ ನಡುವೆ ಇದು ಹಣ ಅನ್ನೋ ವಿಷಯ ಏನಿದೆಯಲ್ಲ, ಇದು ಅನಾವಶ್ಯಕ, ಉಪಯೋಗ ಇಲ್ಲ. ಅಲ್ಲ, ಕೆಲವೊಂದು ಸಲ ಸರ್ ಅರ್ಧ ಇರುತ್ತೆ. ನಿಮ್ಮ ರಾಜ್ಯ ಮಟ್ಟದ ನಿಮಗೆ ಗಮನ ಬಂದಿರಲ್ಲ. ಕೆಲವು ಕಡೆ ಹೆಂಗಾಯ್ತು ಅಂದ್ರೆ ರೊಕ್ಕದ ಇವಾಗ ಮಾಡ್ಕೊಂತಾರೆ ಅಂತ ಸರ್. ಅದ್ರ ಬಗ್ಗೆ ನಾವು ಕೇಳ್ತೇವೆ. ಸಾಕ್ಷ್ಯಾಧಾರಗಳು ಇದ್ದಂತ ಸಂದರ್ಭದಲ್ಲಿ ನೀವು ಏನೇ ಮಾಡ್ತಂದ್ರೆ, ಯಾಕಂದ್ರೆ ಇವತ್ತು ಆಯೋಗ ಇರ್ಬೋದು, ಇನ್ನೊಂದು ಯಾವುದೇ ಒಂದು ನ್ಯಾಯಾಲಯಗಳಿರ್ಬೋದು, ಇವತ್ತು ನಾವು ಸಾಕ್ಷ್ಯಾಧಾರಗಳು ಇದ್ದು ಕೂಡ ಅವ್ನಿಗೆ ಅನ್ಯಾಯ ಸಿಗ್ತದೆ ಆಗಿದೆ ಅಂತಂದ್ರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಹಲವಾರು ನ್ಯಾಯಾಲಯಗಳಿವೆ, ಹಲವಾರು ಪ್ರಾಧಿಕಾರಗಳಿದೆ. ಅಂತ ಸಂದರ್ಭದಲ್ಲಿ ದುಡ್ಡು ಅನ್ನೋ ವಿಷಯ ಕೆಲಸ ಮಾಡೋದಿಲ್ಲ ಸರ್. ಸಾಕ್ಷ್ಯಾಧಾರಗಳೇ ಅಂತಿಮ ಇಲ್ಲಿ. ಸರ್ ಭಾರತೀಯ ಪ್ರಜೆಗೆ, ಪ್ರತಿಯೊಬ್ಬ ಮನುಷ್ಯನಿಗೆ 5 ಕಾನೂನು ಗೊತ್ತಿರ್ಬೇಕು ಅಂದ್ರೆ ಯಾವ್ಯಾವ್ದ್ರೆ ಅವನು ಒಂದು ಸಾಮಾಜಿಕವಾಗಿ ಬದುಕಬಹುದು ಸರ್ ಚೆನ್ನಾಗಿ. ಮುಖ್ಯವಾಗಿ 5 ಕಾನೂನು ಅನ್ನೋದಕ್ಕಿಂತ ಮುಖ್ಯವಾಗಿ ಸಂವಿಧಾನ ಗೊತ್ತಿರಬೇಕು. ಸಂವಿಧಾನ ಓದಿತ್ತು ಅಂತಂದ್ರೆ ಇಡೀ ದೇಶದ ಎಲ್ಲಾ ಕಾನೂನುಗಳು ಆ ಸಂವಿಧಾನದಲ್ಲೇ ಇದೆ. ಆ ಸಂವಿಧಾನದ ಅಡಿಯಲ್ಲಿ ಇನ್ನು ಉಳಿದ ಎಲ್ಲಾ ಕಾನೂನುಗಳು ರಚನೆ ಆಗಿದೆ ಹೊರತು ಈ ಕಾನೂನಿಂದ ಅಲ್ಲ. ಮುಖ್ಯವಾಗಿ ಸಂವಿಧಾನ ಅನ್ನೋ ಏನ್ ಪುಸ್ತಕ ನಮಗೆ ಬಾಬಾ ಸಾಹೇಬರು ಕೊಟ್ಟಿದಾರಲ್ಲ, ಪ್ರತಿ ಮನೆಯವರು ಕಡ್ಡಾಯವಾಗಿ ಆ ಪುಸ್ತಕನ ಓದಿತ್ತು ಅಂದ್ರೆ ನೀವು ಹೇಳಿರಲ್ಲ, ಧೈರ್ಯ ಆಟೋಮೆಟಿಕ್ ಆಗಿ ಬಂದೇ ಧೈರ್ಯ ಬರುತ್ತೆ ಅಷ್ಟೇ ಸರ್. ಸರ್ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಮಾಹಿತಿ, ಟ್ರೋಲಿಂಗ್, ಬೆದರಿಕೆ ಹೆಚ್ಚಾಗಿದೆ. ಯುವಕರು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸರ್? ಮುಖ್ಯವಾಗಿ ಯುವಕರು ತಮ್ಮ ಕೆಲಸ ಏನಿದೆ ಮಾಹಿತಿ ಪಡೆಯೋದಕ್ಕೆ, ಮಾಹಿತಿ ತಿಳಿಸೋದಕ್ಕೆ ಮಾತ್ರ ಸಾಮಾಜಿಕ ಜಾಲತಾಣನ ಬಳಸಿ, ಅದನ್ನ ಬಿಟ್ಟು ಅನಾಗತ್ಯ ಇನ್ನೊಬ್ಬರನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅವರನ್ನ ಕಾಮೆಂಟ್ ಮಾಡುವಂಥದ್ದು, ಟೀಕೆ ಮಾಡೋ ನೆಪದಲ್ಲಿ ಅವಾಚ್ಯ ಶಬ್ದಗಳು, ಅಶ್ಲೀಲ ಭಾಷೆಗಳನ್ನ ಇವೆಲ್ಲ ಬಳಸೋದೆಲ್ಲ ಇದೆಲ್ಲ ಕ್ರೈಮ್ ಆಗುತ್ತೆ. ಆಮೇಲೆ ಅನಾಗತ್ಯವಾಗಿ ಇನ್ನೊಬ್ಬರನ್ನ ನಿಂದಿಸುವಂಥದ್ದು, ಇವೆಲ್ಲ ಪ್ರಕರಣಗಳು ಗಂಭೀರವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಅವ್ರನ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಾಮಾಜಿಕ ಜಾಲತಾಣ ಮಾನಿಟರಿಂಗ್ ಸೆಲ್ ಅಂತ ಇದೆ. ಇಂಥವ್ರನ್ನೆಲ್ಲ ಪ್ರತಿನಿತ್ಯ ಪ್ರತಿಯೊಬ್ಬರ ಐಡಿಯನ್ನು ಕೂಡ ದಿನನಿತ್ಯ ಪರಿಶೀಲನೆ ನಡೆಸ್ತಾನೆ ಇದೆ. ಅಂತ ಯಾವುದೇ ಕಾನೂನು ವಿರುದ್ಧವಾಗಿ ಅಪ್ಲೋಡ್ ಮಾಡಿದಂತ ಯಾವುದೇ ಪೋಸ್ಟ್ಗಳ ವಿರುದ್ಧ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸುಗಳು ಹಾಕೊಂಡು ಕಾನೂನು ನೀತಿ ಅಡಿಯಲ್ಲಿ ಏನ್ ಕ್ರಮ ತಗೋಬೇಕು ಅದು ನಿರಂತರವಾಗಿ ನಡೀತಾನೆ ಇದೆ ಸರ್. ಮುಖ್ಯವಾಗಿ ವಿದ್ಯಾರ್ಥಿಗಳು ಸೋಷಿಯಲ್ ಬಳಕೆ ಮಾಡಿ ನಿಮ್ಮ ಉಪಯೋಗಕ್ಕಿರಬೇಕು, ಇನ್ನೊಬ್ಬರಿಗೆ ಮತ್ತು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮಾರ್ಗ ಆಗಬಾರ್ದು. ಇದು ನಮ್ಮ ಉದ್ದೇಶ.